ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್. ಸೊ ಗೈಸ್, ಇವತ್ತಿನ ಬ್ಲಾಗ್ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ. ಇಟ್ಸ್ ಇಂಡಿಪೆಂಡೆನ್ಸ್ ಡೇ. ಸೊ ಇಂಡಿಪೆಂಡೆನ್ಸ್ ಡೇ ಬ್ಲಾಗ್ ಆಗಿರುತ್ತೆ. ಇನ್ನು ಇಷ್ಟು ದಿನ ನಾರ್ಮಲ್ ಆಗಿ ನನಗೆ ಇಂಡಿಪೆಂಡೆನ್ಸ್ ಡೇ ದಿನ ಹಾಲಿಡೇನೇ ಇರ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ಈ ಕಾಲೇಜಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕಾಲೇಜ್ಗೆ ಹೋಗ್ಬೇಕು ಗೈಸ್. ಸೊ ಟೈಮ್ ಬಂದು ಇವಾಗ 6:10 ಆಗಿದೆ ಬೆಳಗ್ಗೆ. ಸೊ ನಾನು ಮಾರ್ನಿಂಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಪ್ಪ ಅಂತ ಅಂದರೆ 7:30ಗೆ ಎಲ್ರಿಗೂ ಅಸೆಂಬಲ್ ಆಗಕ್ಕೆ ಹೇಳಿದ್ದಾರೆ ಕಾಲೇಜಲ್ಲಿ. ಸೊ ನಾವು ರೆಗ್ಯುಲರ್ ಆಗಿ 8:30 ಕಮಿಂಗ್ಸ್ ಆಗ್ತಿತ್ತು ಅಲ್ಲ ಕಾಲೇಜು. ಸೊ 7:30 1 hour ಅಲ್ಲಿ ನಾವೇ ಕೊಡಬೇಕಾಗತ್ತೆ. ಆ್ಯಂಡ್ ಕಾಲೇಜ್ ಬಸ್ ಕೂಡ 1 hour ಮುಂಚೆನೆ ನಮಗೆ ಸ್ಟಾಪಿಗೆ ರೀಚ್ ಆಗುತ್ತೆ. ಸೊ ಯಾ, ಡ್ರೆಸ್ ಕೋಡ್ ಅಂತ ಬಂದರೆ ಏನು ಸ್ಪೆಸಿಫಿಕ್ ಆಗಿ ಇಂಥದ್ದೇ ಹಾಕಿ ಅಂಥದ್ದೇ ಹಾಕಿ ಅಂತ ಹೇಳಿಲ್ಲ. ಬಟ್ ನಾವು ಸ್ವಲ್ಪ ವೈಟ್ ಹಾಕೊಂಡು ಹೋಗೋಣ ಅಂತ ಒಂದು ಥಾಟ್ ಅಷ್ಟೇ. ಬಟ್ ನನ್ನ ಹತ್ರ ಏನು ಪ್ರಾಬ್ಲಮ್ ಅಂದರೆ, ವೈಟಲ್ಲಿ ಸ್ಯಾರಿ ಬಿಟ್ಟು ಬೇರೆ ಯಾವ ಡ್ರೆಸ್ಸು ಇಲ್ಲ. ಅಂದರೆ ಲೈಕ್ ಹಾಫ್ ವೈಟ್ ಕ್ರೀಮ್ ಮಾತ್ರ ಎಲ್ಲ ಇದೆ, ಪ್ರಾಪರ್ ವೈಟ್ ಅಂತ ಏನಂತರ ಇಲ್ಲ. ಸೊ ಹಾಗಾಗಿ ಹಂಗೂ ಒಂದು ಥಾಟ್ ಬಂತು, ಒಂದು ಕುರ್ತಾ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು. ಬಟ್ ಸುಮ್ಮನೆ ಒಂದು ಇವೆಂಟಿಗೆ ಹಾಕೋತೀವಿ ಮತ್ತು ಆಮೇಲೆ ಹಾಕೊಳ್ಳೋದೇ ಇಲ್ಲ. ಆ್ಯಂಡ್ ವೈಟ್ ನಿಜವಾಗ್ಲೂ ಕಷ್ಟ ಮೇಂಟೈನ್ ಮಾಡೋದು. ಸೊ ಹಾಗಾಗಿ ನಾನು ಇವಾಗ ಒಂದು ಸ್ಯಾರಿನೇ ಹಾಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಆ್ಯಕ್ಚುಲಿ ನಾನು ಸೆಮ್ ಸ್ಟಾರ್ಟಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಫೈನ್, ಸುಮ್ಮನೆ ಹೊಸ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಇರೋದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಇವಾಗ ಸ್ಯಾರಿ ಹಾಕ್ಕೊಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತ ಬಂದರೆ ನಾನು ಇವತ್ತು ಆ್ಯಕ್ಚುಲಿ ಮನೇಲಿ ಏನೂ ಮಾಡಿಲ್ಲ. ಸೊ ಎಲ್ಲ ಆಮೇಲೆ ಇದ್ಬಿಟ್ಟು ಮಾಡ್ಕೊಳ್ತೀವಿ ನೀನು ಹೊರಡು ಅಂತಂದರು. ಬಿಕಾಸ್ ನನಗೆ ಬ್ರೇಕ್ಫಾಸ್ಟ್ ಬಂದು ಕಾಲೇಜಲ್ಲೇ ಇರುತ್ತೆ. ಸೊ ಏನು ರೆಸಿಪಿ ಏನಂತ ಗೊತ್ತಿಲ್ಲ. ಈಗ ಹೋಗಿ ಲೈಕ್ 7:30ಗೆ ಅಸೆಂಬಲ್ ಆಗಬೇಕಂತ ಹೇಳಿದ್ದಾರೆ. ಶಾರ್ಪ್ 8 o'clock ಏನೋ ಫ್ಲಾಗ್ ಹಾಯ್ಸ್ಟಿಂಗ್ ಇರುತ್ತೆ ಆಡಿಟೋರಿಯಮಲ್ಲಿ. ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸ್ವಲ್ಪ ಏನಂತಾರೆ ಈವೆಂಟ್ಸ್ ಇದೆ. ಐ ಮೀನ್ ಸ್ವಲ್ಪ ಸಿಂಗಿಂಗ್ ಇದೆ, ಡ್ಯಾನ್ಸ್ ಇದೆ, ಆ್ಯಂಡ್ ಸ್ವಲ್ಪ ಏನೇನೋ ಇವೆಂಟ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕಾಲೇಜ್ ಕಡೆಯಿಂದ. ಸೊ ಯಾ, ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಎಲ್ಲ. ಸೊ ಹಾಗಾಗಿ ಇವತ್ತು ಡೇ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಇವತ್ತು ಹೆಂಗೆ ಲೈಕ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆ ನಾನು ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ರೆಡಿ ಆಗಿಬಿಟ್ಟು ಏನಿಲ್ಲ, ಜಸ್ಟ್ ಹೆಡ್ ಬಾತ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ. ಸ್ವಲ್ಪ ಈಗ ತಲೆ ಒಣಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈಗ ನಾನು ಸ್ಯಾರಿ ಡ್ರೇಪ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ. ಆ್ಯಂಡ್ ನಿಮಗೆ ಸ್ಯಾರಿ ತೋರಿಸ್ತೀನಿ ಯಾವುದು ಅಂತ. ಸೊ ಗೈಸ್, ನೀವು ನೋಡಿರ್ತೀರ ಸ್ಯಾರಿ. ಆ್ಯಂಡ್ ಈ ಸ್ಪೆಸಿಫಿಕ್ ಬ್ಲೌಸ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೆ ನನ್ನ ಒಂದು ಬ್ಲೌಸ್ ಪ್ಯಾಟ್ರನಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ಲೌಸ್ ಆ್ಯಂಡ್ ಕಾಲರ್ ನೆಕ್ ಇದೆ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು. ನೋಡೋಣ ಹೆಂಗೆ ಕಾಣುತ್ತೆ ಸ್ಯಾರಿ ಅಂತ. ಸೊ ಇದಕ್ಕೊಂದು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ತೊಗೊಂಡು ಸುಮಾರು ವರ್ಷ ಆಯಿತು ಬಿಕಾಸ್ ನಾನು ಯೂಸೇ ಮಾಡಿಲ್ಲ. ಸೊ ಇವತ್ತು ಯೂಸ್ ಮಾಡೋ ಟೈಮ್ ಬಂತು. ಸೊ ಲೈಟ್ ಪಿಂಕ್ ಕಲರು. ಆ್ಯಂಡ್ ಇದರಲ್ಲಿ ಏನಿಲ್ಲ, ಒಂದು ಇನ್ನೂ ವ್ಯಾಲೆಟ್ ಇಟ್ಕೊಂಡಿದ್ದೀನಿ, ಆಮೇಲೆ ಒಂದು ID ಕಾರ್ಡ್, ಕಾಲೇಜ್ ID ಕಾರ್ಡ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟು. ಸೊ ಇವಾಗ ಆ್ಯಕ್ಚುಲಿ ಇದನ್ನು ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ರಾತ್ರಿನೇ. ಬಿಕಾಸ್ ಬೆಳಗ್ಗೆ ಎದ್ದು ತುಂಬ ಹಿಂಸೆ ಆಗುತ್ತೆ ಅಂದ್ಬಿಟ್ಟು. ಸ್ಮಲ್ ಕಾಟನ್ ಥರ ಇದು, ತುಂಬ ಸಾಫ್ಟಾಗಿದೆ. ಆ್ಯಂಡ್ ಪಿನ್ ಹೆಂಗೆ ಮಾಡಿರ್ತೀವಿ ಹಾಗೆ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಬಟ್ ಏನಂತಂದರೆ ನನಗೆ ಮೈಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ವೈಟು. ನಿಮಗೆ ಗೊತ್ತು, ಲೈಕ್ ಪ್ರಾಪರ್ ವೈಟ್ ಅಂದರೆ ಸ್ವಲ್ಪ ಎಲ್ಲಾದರೂ ಒಂದು ಕಲೆ ಆಯಿತು ಅಂದರೆ ಅದು ಹೋಗ್ಸೋದು ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ಥಿಂಕ್ ಮಾಡ್ತಾನೆ ಇದೆ, ಬೇಡ ಡ್ರೆಸ್ ಹಾಕೊಂಡ್ಬಿಡೋಣ ಬೇರೆ ಕಲರ್ ಅಂತ. ಆ್ಯಂಡ್ ವೈಟ್ ಅಂತ ಸ್ಪೆಸಿಫೈ ಮಾಡಿಲ್ಲ ಅವರು, ಯಾವ್ದಾದ್ರು ಕಲರ್ ಹಾಕೊಂಡು ಬರ್ಬೋದು ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನಾ ವೈಟ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಇದು ಒಂದೇ ನನ್ನ ಹತ್ರ ವೈಟ್ ಇರೋದು. ಇನ್ನೊಂದು ವೈಟ್ ಇದೆ ಬಟ್ ಸ್ವಲ್ಪ ವರ್ಕ್ ಇರೋ ಸ್ಯಾರಿ ಅದು. ಸೊ ಇದು ಕಾಟನ್ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಫ್ ಡೇ ಎಲ್ಲ ಕುತ್ಕೋಬೇಕಲ್ಲ ಅಂದ್ಕೊಂಡು ಇದನ್ನು ಚೂಸ್ ಮಾಡಿದ್ದೀನಿ. ಸೊ ನೋಡೋಣ, ಸ್ಯಾರಿ ಉಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ, ಹೆಂಗೆ ಕಾಣ್ತಿದೆ ಹೇಳಿ. ಓಕೆ, ಬಾಯ್ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು, ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್. ಅಂದರೆ ತುಂಬ ಲೈಟ್ ವೇಟ್ ಇದೆ. ಸೊ ಸ್ಯಾರಿ ಹೆವಿ ಇದ್ದರೆ ತುಂಬ ಕಷ್ಟ ಆಗುತ್ತೆ ಫುಲ್ ಡೇ ಇರೋದು. ಹಾಗಾಗಿ ಸೊ ನನ್ನ ಮಗ ಹೋಟೆಲ್ ತೀಟೆ ಮಾಡ್ಕೊಂಡು ಕೂತಿದ್ದಾನೆ. ಸೊ ಹೇಗಿದೆ ಸ್ಯಾರಿ ಅಂತ ಕಾಮೆಂಟ್ ಮಾಡಿ. ಈ ಸ್ಯಾರಿ ಲಿಂಕ್ ನನ್ನ ಹತ್ರ ಇಲ್ಲ, ಇಲ್ಲೇ ಲೋಕಲ್ ಸ್ಟೋರಲ್ಲಿ ನಾನು ತೊಗೊಂಡಿದ್ದು. ಸೊ ಹಾಗಾಗಿ ಲಿಂಕ್ ಕೇಳಕ್ಕೆ ಹೋಗ್ಬಿಡಿ. ಸೊ ಸ್ಯಾರಿ ಹೇಗಿದೆ ಕಾಮೆಂಟ್ ಮಾಡಿ, ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಸೊ ಯಾ, ದಿಸ್ ಇಸ್ ಮೈ ಸ್ಯಾರಿ. ಸೊ ಬ್ಲೌಸ್ ಬಂದುಬಿಟ್ಟು ನಾನು ಈ ಥರ ಫುಲ್ಲು ಕಾಲರ್ ನೆಕ್ ಇಟ್ಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ.
ಲುಕಿಂಗ್ ಗುಡ್. ಸೊ ನಾನೀಗ ಫುಲ್ ರೆಡಿ ಆಗಿದ್ದೀನಿ, ತಲೆ ಸ್ವಲ್ಪ ಒಣಗ್ಲಿ ಅಂತ ಬಿಟ್ಕೊಂಡಿದ್ದೀನಿ ಅಷ್ಟೇ. ಸೊ ಯಾ ಇನ್ನೇನು ಟೈಮ್ ಆಯಿತು ಗೈಸ್, ಬಸ್ ಬಂದ್ಬಿಡತ್ತೆ. ಸೊ ನಾನೀಗ ಒಂದು 10 ನಿಮಿಷ ಬಿಟ್ಟು ಹೊರಡ್ತೀನಿ. ಎಸ್, ನಾನು ನಿಮಗೆ ಕಾಲೇಜ್ಗೆ ಹೋಗಿ ಅಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಫ್ರೆಂಡ್ಸ್, ನಾವು ಇವಾಗಷ್ಟೇ ಕಾಲೇಜ್ ರೀಚ್ ಆದ್ವಿ. ಸೊ ಕಾಲೇಜ್ ರೀಚ್ ಆಗಿ ಆ್ಯಂಡ್ ಫಸ್ಟು ಪಂಚ್ ಮಾಡಿ ಅದಾದಮೇಲೆ ಸ್ವಲ್ಪ ಕ್ಯಾಬಿನ್ಗೆ ಹೋಗ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ನಾವೇನಲ್ಲಿ ಕ್ಯಾಬಿನಲ್ಲಿ ಇರಲಿಲ್ಲ, ಒಂದು 5 ನಿಮಿಷ ಸ್ವಲ್ಪ ನೀರೆಲ್ಲ ಕುಟ್ಕೊಂಡು ಬ್ಯಾಗ್ ಸಮೇತ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ವೆನ್ಯೂ ಆಡಿಟೋರಿಯಂ ಹತ್ರ ಅಂತ ಹೇಳಿದ್ದಾರೆ. ಸೊ ಹೋಗೋಣ. ಸೊ ಲೆಟ್ ಸಿ. ಸೊ ಇವಾಗ ನಾನು, ನಂದಿನಿ ಮ್ಯಾಮ್, ಅವ್ರ ಮಗಳು ಆ್ಯಂಡ್ ನಂದನ ಮ್ಯಾಮ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜನ ಫ್ಯಾಕಲ್ಟೀಸ್ ಅಂತ. ಆ್ಯಂಡ್ ಇನ್ನೊಂದು ಏನಂತಂದರೆ ಗೈಸ್, ಯಾರೂ ಸ್ಯಾರಿ ಕೊಟ್ಟಿಲ್ಲ, ಎಲ್ಲ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ನಾನು ಕೂಡ ಲೈಕ್ ಡ್ರೆಸ್ ಹಾಕೊಂಡು ಬರ್ಬೋದಿತ್ತು, ಬಟ್ ಸ್ಟಿಲ್ ಫೈನ್. ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ಫ್ರೆಂಡ್ಸ್, ನಾವೀಗ ವೆನ್ಯೂಗೆ ಬಂದ್ವಿ. ಇದು ಆಡಿಟೋರಿಯಂ ಮುಂದೆ ಸ್ವಲ್ಪ ನಮಗೆ ಜಾಗ ಇದೆ ನಮ್ಮ ಕಾಲೇಜಲ್ಲಿ. ಸೊ ಆ ಸ್ಪೇಸಲ್ಲಿ ಆರ್ಗನೈಸ್ ಮಾಡಿದ್ರು ಇವೆಂಟು. ಆ್ಯಂಡ್ ನಾವು ಹೋಗೋಕ್ಕೂ ಮುಂಚೆ ಆಲ್ರೆಡಿ ಸುಮಾರು ಜನ ಬಂದು ಫ್ಯಾಕಲ್ಟೀಸ್ ಸೀಟ್ಸ್ ಎಲ್ಲ ಆಕ್ಯುಪೈ ಮಾಡ್ಕೊಂಡಿದ್ರು. ಆ್ಯಂಡ್ ನೀವು ನೋಡ್ಬೋದು ಲೈಕ್ ಬೇರೆ ಬೇರೆ ಬರೀ ಇಂಜಿನಿಯರಿಂಗ್ ಅಂತಲೇ ಅಲ್ಲ, PUC ಇಂದ ಎಲ್ಲ ಸಬ್ ಬ್ರಾಂಚಸ್ಸಿಂದ ಆಗಿದ್ರು. ಆ್ಯಂಡ್ ನೀವು ನೋಡ್ಬೋದು ಪ್ರಿನ್ಸಿಪಲ್, ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲರೂ ಇವಾಗ ಜಸ್ಟ್, ಆ್ಯಂಡ್ PU ಕಾಲೇಜ್ ಪ್ರಿನ್ಸಿಪಲ್ ಆ್ಯಂಡ್ ಈ ಥರ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಪ್ರಿನ್ಸಿಪಲ್ಸ್ ಎಲ್ಲ ಬಂದರು, ಇವಾಗ ಜಸ್ಟ್ ಬಂದರು. ಎಲ್ಲ HODs, ಫ್ಯಾಕಲ್ಟೀಸ್ ಎಲ್ಲರೂ ಇದ್ದಾರೆ, ಟೀಚಿಂಗ್, ನಾನ್ ಟೀಚಿಂಗ್ ಎಲ್ಲ. ಸೊ ಇವಾಗ ಸ್ವಲ್ಪ ಹೊತ್ತರಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ನೋಡುವ. ಆ್ಯಂಡ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಗೈಸ್. ಅಂದರೆ ನಾವು ಅಂದ್ಕೊಂಡಿದ್ವಿ ಒಳಗೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನಾನು ಲೈಕ್ ಎಲ್ಲೂ ಫಸ್ಟ್ ಟೈಮ್ ಅಲ್ವಾ ಇದು ಅಟೆಂಡ್ ಮಾಡ್ತಾ ಇರೋದು. ಸೊ ಹೊರಗಡೆನೇ ಫ್ಲ್ಯಾಗ್ ಹಾಯ್ಸ್ ಮಾಡೋಕ್ಕೆಲ್ಲ ಅರೇಂಜ್ ಮಾಡಿ ಚೆನ್ನಾಗಿ ಪುಟಾಣಿ ಸ್ಟೇಜ್ ಹಾಕಿ ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದರು. ಲೈಕ್ ಸಿಂಪಲ್ ಆಗಿ ಚೆನ್ನಾಗಿತ್ತು. ಸೊ ನಾವೆಲ್ಲ ಜಸ್ಟ್ ಇವಾಗ ಬಂದ್ವಿ, ಇನ್ನೂ ಬರೋರಿದ್ದಾರೆ. ಸೊ ಸ್ವಲ್ಪ ಹೊತ್ತಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಸೊ ಲೆಟ್ಸ್ ಸಿ, ನೋಡುವ. ಅಟ್ ಲಾಸ್ಟ್ ಇವಾಗ ಫ್ಲ್ಯಾಗ್ ಹಾಯ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಅಂದರೆ ಫ್ಯಾಕಲ್ಟೀಸ್, ನಾನ್ ಟೀಚಿಂಗ್ ಎಲ್ಲರೂ ಬಂದಾಯಿತು. ಸೊ ಇವಾಗ ಫ್ಲ್ಯಾಗ್ ಹಾಯ್ಸ್ ಮಾಡಿ ನೆಕ್ಸ್ಟು ಇವೆಂಟ್ಸ್ ಕಡೆಗೆ ಹೋಗೋದು ಅಂತ. ಅಂದರೆ ಫ್ಯಾಕಲ್ಟೀಸ್ ಕಡೆಯಿಂದ ಸಿಂಗಿಂಗ್ ಇದೆ, ಡ್ಯಾನ್ಸ್ ಇದೆ, ಆ್ಯಂಡ್ ಸ್ಟೂಡೆಂಟ್ಸ್ ಕಡೆಯಿಂದ ಡ್ಯಾನ್ಸ್ ಇದೆ. ಸೊ ಹೀಗೆ ಬೇರೆ ಬೇರೆ ಒಂದಷ್ಟು ಇವೆಂಟ್ಸ್ಗಳಿದೆ ಅಂತೆ. ಸೊ ನೋಡುವ ಹೆಂಗಾಗುತ್ತೆ ಅಂತ. ನಾನು ನಿಮಗೆಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ ಇದರಲ್ಲಿ. ಸೊ ಡ್ಯಾನ್ಸ್ದು, ಆಮೇಲೆ ನಮ್ಮ ಫ್ಯಾಕಲ್ಟೀಸ್ ಕಡೆಯಿಂದ ಒಂದು ಸಿಂಗಿಂಗ್ ಇತ್ತು. ಸೊ ಇದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ, ಸೊ ಎಲ್ಲನೂ ಲಾಸ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕಡೆ ಹೊರಡುವ. ಸೊ ಬನ್ನಿ, ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು. ಸೊ ಫ್ರೆಂಡ್ಸ್, ನಾವು ಇವಾಗಿನ್ನು ಇವೆಂಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್, ಬಜ್ಜಿ ಆ್ಯಂಡ್ ಕೇಸರಿ ಬಾತ್ ಮಾಡಿಸಿದ್ರು, ಚೆನ್ನಾಗಿತ್ತು. ಸೊ ಟೇಸ್ಟಿಯಾಗಿತ್ತು. ಬಟ್ ನನ್ನಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಗೈಸ್, ಬಿಕಾಸ್ ತುಂಬ ಕ್ರೌಡ್ ಇತ್ತು. ಹಾಗಾಗಿ ನಾನು ಬ್ರೇಕ್ಫಾಸ್ಟು ಯಾವುದೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ ಇದರಲ್ಲಿ.
ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ 10 o'clock ಆಗಿದೆ. 10:15 ಶಾರ್ಪ್ಗೆ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟರಲ್ಲಿ ಬ್ಲಾಕಿಗೆ ಹೋಗಿ ಪಂಚ್ ಮಾಡಿ ಮತ್ತೆ ವಾಪಸ್ ಬರಬೇಕು. ಸೊ ಈಗ ಹಾಗಾಗಿ ಬ್ಲಾಕ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಡೇ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ನಾವು ಈ ಥರ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಸುಮಾರು ವರ್ಷಗಳೇ ಆಗಿತ್ತು. ನಂಗೆ ನೆನಪಿರೋ ಹಂಗೆ ಸ್ಕೂಲಿಂಗಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಕಾಲೇಜಿಗೆ ಬಂದಾಗಿಂದ ಎಲ್ಲ ಹಾಲಿಡೇ ಕೊಟ್ಬಿಡ್ತಾ ಇದ್ರು. ಸೊ ಇದೊಂಥರ ನಮಗೆ ಒಂಥರ ರಿಫ್ರೆಶ್ಮೆಂಟ್ ಥರ ಆಯಿತು. ಲೈಕ್ 1 hour ಪ್ರೋಗ್ರಾಮ್ ಅಷ್ಟೇ, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಗುಡ್. ಸೊ ಚೆನ್ನಾಗಿತ್ತು. ಸೊ ನಾವು ಇವಾಗ ಬಸ್ ಹತ್ಕೊಂಡು ಮನೆಗೆ ಹೋಗಿ ಆಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಓಕೆ, ಸೊ ಟೇಕ್ ಕೇರ್, ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ ನಾನು ಮನೆಗೆ ಬಂದೆ ಗೈಸ್. ಆ್ಯಂಡ್ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಈಗ ಮಾಡಬೇಕು. ನೋಡಿದ್ರಲ್ಲ ಇವತ್ತಿನ ಇಂಡಿಪೆಂಡೆನ್ಸ್ ಡೇ ಹೆಂಗಾಯಿತು ನಮ್ಮ ಕಾಲೇಜಲ್ಲಿ ಅಂತ. ಸುಮಾರು ವರ್ಷಗಳಾಗೋಗಿತ್ತು ಗೈಸ್ ಈ ಥರ ಒಂದು ಸೆಲೆಬ್ರೇಷನ್ ಮಾಡಿ. ಸ್ಕೂಲ್ ಟೈಮಲ್ಲಿ ನಂಗೆ ನೆನಪಿರೋದು. ಅದಾದಮೇಲೆ ನಾನು ಎಲ್ಲೂ ಈ ಥರ ಸೆಲೆಬ್ರೇಷನ್ಗೆ ಹೋಗಿರಲಿಲ್ಲ. ಸೊ ಸುಮಾರು ವರ್ಷಗಳ ನಂತರ ಥರ ಚೆನ್ನಾಗಿರ್ತು ಫ್ಲ್ಯಾಗ್ ಹಾಯಿಸ್ಟಿಂಗು ಎಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಹೊರಟ್ವಿ. ಆ್ಯಂಡ್ ಬ್ರೇಕ್ಫಾಸ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ ಬಿಕಾಸ್ ಆಫ್ ಕ್ರೌಡ್ ಇತ್ತು, ಹಾಗಾಗಿ. ಸೊ ತಿಂಡಿ ತಿನ್ಕೊಂಡ ತಕ್ಷಣ ನಾವು ಬಸ್ಸಲ್ಲಿ ಹೊರಟು ಬಂದ್ವಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ಕೆಲಸ ಇದೆ. ನಿಮ್ಗೆ ಆಲ್ರೆಡಿ ನಾನು ಲೈಕ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಮುಂದಿನ ವಾರ ನಮ್ಮ ಚಿಕ್ಕ ಮಗಂದು ಕಾರ್ಯ ಇದೆ ಅಂತ. ಸೊ ಹಾಗಾಗಿ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ. ಸೊ ನೀವು ನೋಡ್ಬೋದು, ನಾವು ಲಾಸ್ಟ್ ವೀಕಿಂದ ಮನೆ ಫುಲ್ ಮೆಸ್ಸಾಗಿ ಹೋಗ್ಬಿಟ್ಟಿದೆ. ನಾನು ಏನಂದ್ರೆ ಏನೂ ಕ್ಲೀನ್ ಮಾಡಿಲ್ಲ. ಆ್ಯಂಡ್ ಕೆಳಗಡೆನೂ ಅಷ್ಟೇ, ಈಗ ಅಡುಗೆ ಮನೆದೆಲ್ಲ ಫುಲ್ ಪಾತ್ರೆ ಎಲ್ಲ ಇಳಿಸ್ಕೊಂಡು ನಾರ್ಮಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹೆಂಗೆ ಕ್ಲೀನ್ ಮಾಡ್ಕೋತೀವಿ ಅದೇ ಥರ ಇವಾಗ ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನನಗೆ ಈ ಸ್ಯಾಟರ್ಡೇ ಸಂಡೇ ಸಿಕ್ಕಿದ್ರೆ ಮತ್ತೆ ಮಂಡೆಯಿಂದ ಮತ್ತೆ ಆ್ಯಸ್ ಯೂಶುವಲ್ ಇಲ್ಲ ಕೆಲಸ ಇರೋದ್ರಿಂದ ಆಗಲ್ಲ ಮತ್ತೆ ಒಬ್ಬರಿಗೆ. ಸೊ ಈಗ ಆದಷ್ಟು ಇವತ್ತು ನಾಳೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಎಸ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ. ಎಸ್ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್ಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸುಮಾರು ವೀಡಿಯೋಸ್ಗಳು ಬರುತ್ತೆ. ಸೊ ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಅಂತ ಹೇಳ್ತಾ ಎಸ್, ಬೈ ಗೈಸ್, ಟೇಕ್ ಕೇರ್, ಬಾಯ್.